ವೀಕ್ಷಕರೇ ನಮಸ್ತೆ. ಯಕ್ಷ ಇನ್ಫೋ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್. ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದು ಮೇ 22, 2010 ಬಜಪೆಯ ಕೆಂಜಾರು ಸಮೀಪ ನಡೆದಂತಹ ಘನಘೋರವಾದಂತಹ ವಿಮಾನ ದುರಂತ. ಹೌದು ವೀಕ್ಷಕರೇ, ಭಾರತ ಒಂದೊಮ್ಮೆಗೆ ಮರೆಯದೇ ಇರುವಂತಹ, ಭಾರತದ ಇತಿಹಾಸದಲ್ಲಿ, ಮಂಗಳೂರಿಗರ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಒಂದು ಘಟನೆ ಯಾವುದು ಅಂತ ಕೇಳಿದರೆ ಬಜಪೆಯ ವಿಮಾನ ದುರಂತ. ದುಬೈ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಎನ್ನುವಂತಹ ವಿಮಾನ ದುಬೈನಿಂದ ಹೊರಟು ನೇರವಾಗಿ ಮಂಗಳೂರಿಗೆ ಬರಬೇಕಾಗ್ತದೆ. ಅಂದುಕೊಂಡ ಹಾಗೆ ಒಂದಷ್ಟು 166 ಮಂದಿಯನ್ನು ಹೊತ್ತು ಸಾಗಿಸುತ್ತಿದ್ದಂತಹ ಈ ವಿಮಾನ ದುಬೈನಿಂದ ಹೊರಟು ಮಂಗಳೂರಿಗೆ ತಲುಪುವಲ್ಲಿ ಯಶಸ್ವಿಯಾಗ್ತದೆ. ಆದರೆ ದುರಾದೃಷ್ಟವು ಎಂಬಂತೆ ಬೆಳಿಗ್ಗಿನ 6:15 ಸುಮಾರಿಗೆ ವಿಮಾನ ಇನ್ನೇನು ಲ್ಯಾಂಡ್ ಆಗಬೇಕು. ಆ ವಿಮಾನದಲ್ಲಿರುವಂತಹ ಪ್ರಯಾಣಿಕರೆಲ್ಲರೂ ನಾವು ನಮ್ಮ ನಾಡನ್ನು ಸೇರಿದ್ದೇವೆ, ನಮ್ಮ ಮನೆಯನ್ನು ಸೇರ್ತೇವೆ ಅಂತ ಹೇಳಿ ಸಂತೋಷದಲ್ಲಿದ್ದಂತಹ ಕ್ಷಣ ಒಂದೊಮ್ಮೆಗೆ ಎಲ್ಲವೂ ನಾಶವಾಗಿ ಹೋಗ್ತದೆ. 6:15 ಸುಮಾರಿಗೆ ಮುಂಜಾನೆ ವಿಮಾನ ಇನ್ನೇನು ಲ್ಯಾಂಡ್ ಆಗಬೇಕು ಅನ್ನುವಷ್ಟರಲ್ಲಿ ರನ್ವೇಯಿಂದ ಹೊರಟಂಥ ವಿಮಾನ ರನ್ವೇಯಿಂದ ಬೇರ್ಪಡನೆಗೊಂಡು ಅಥವಾ ರನ್ವೇಯಿಂದ ವಿಂಗಡಣೆಗೊಂಡು ಕೆಂಜಾರು ಸಮೀಪದ ಗುಡ್ಡದಲ್ಲಿ ವಿಮಾನ ಬಿದ್ದು ಸುಟ್ಟು ಕರಕಲಾಗ್ತದೆ. ಕಾರಣವನ್ನು ಹುಡುಕಿಕೊಂಡು ಹೋದರೆ ವಿಮಾನದಲ್ಲಿದ್ದಂತಹ ಪೈಲಟ್ಗೆ ನಿದ್ರೆಯ ಮಂಪರು ಕಣ್ಣಿಗೆ ಹತ್ತಿದ ಪರಿಣಾಮ ಈ ವಿಮಾನದ ಪೈಲಟ್ ನಿದ್ರೆಗೆ ಜಾರಿದ ಕಾರಣದಿಂದಾಗಿ ಇಂತಹ ಘಟನೆಯೊಂದು ನಡೆದಿದೆ ಅನ್ನುವಂಥ ಮಾಹಿತಿ ಬಂದಿತ್ತು. ಆದರೆ ವಯಸ್ಕರರು ಅಥವಾ ವೃದ್ಧರು, ಮಕ್ಕಳು ಎಲ್ಲ ಸೇರಿ 166 ಮಂದಿ ಇದ್ದಂತಹ ಈ ಫ್ಲೈಟ್ ಸುಟ್ಟು ಹೋದದ್ದು ಬಹಳಷ್ಟು ದುಃಖಕ್ಕೆ ಕಾರಣ ಆಗ್ತದೆ. ಇಂತಹದ್ದೊಂದು ಘಟನೆ ನಡೆದು ವರ್ಷಗಳು ಅನೇಕ ಆದರೂ ಕೂಡ ಇವತ್ತಿಗೂ ಈ ಘಟನೆ ಎಲ್ಲರ ಕಣ್ಣಲ್ಲಿ ನೀರು ತರಿಸುವಂಥದ್ದು, ಮರೆಯುವುದಕ್ಕೆ ಅಸಾಧ್ಯವಾದಂತಹ ಘಟನೆ. 166 ಮಂದಿಯಲ್ಲಿ 158 ಮಂದಿ ಸಾವನ್ನಪ್ಪುತ್ತಾರೆ. ಅದೃಷ್ಟವಶಾತ್ 8 ಮಂದಿ ಬದುಕುಳಿತಾರೆ. ವಿಮಾನ ನೆಲಕ್ಕೆ ಅಪ್ಪಳಿಸಿದಂತಹ ಸಂದರ್ಭ, ಯಾವಾಗ ವಿಮಾನ ಛಿದ್ರಗೊಳ್ತದೋ ವಿಮಾನದಿಂದ ಜಿಗಿದು ಪ್ರಾಣವನ್ನು ಉಳಿಸಿಕೊಂಡಂಥವರು 8 ಮಂದಿ ಇದ್ದಾರೆ. ಹಾಗಾದರೆ ವಿಮಾನವೇ ಆಗಲಿ ಅಥವಾ ಯಾವುದೇ ವೆಹಿಕಲ್ಗಳಾಗಲಿ, ಯಾರಿಗಾದರೂ ನಿದ್ರೆಯ ಸಮಸ್ಯೆ ಇದೆ ಅಥವಾ ನಿದ್ರೆ ಆವರಿಸಿಕೊಳ್ತದೆ ಅಂತ ಇದ್ದರೆ ಅಂತಹ ಸಂದರ್ಭದಲ್ಲಿ ಅದಕ್ಕೆ ತಕ್ಕದಾದಂತಹ ಜಾಗರೂಕತೆಯನ್ನು ವಹಿಸಿಕೊಳ್ಳಬೇಕಾಗ್ತದೆ. ಪೈಲಟ್ನ ಈ ನೆಗ್ಲೆಕ್ಟ್ ಅನ್ನುವಂಥದ್ದು ಏನಿದೆ ಅಥವಾ ಪೈಲಟ್ ವಹಿಸಿಕೊಂಡಂತಹ ಈ ಅಜಾಗರೂಕತೆ ಅನ್ನುವಂಥದ್ದು 158 ಮಂದಿಯ ಪ್ರಾಣಕ್ಕೆ ಕುತ್ತಾದದ್ದು ದುಃಖದ ವಿಚಾರ. ಇಂತಹ ಘಟನೆಗಳು ಮತ್ತೆ ಇತಿಹಾಸದಲ್ಲಿ ಎಂದೂ ಕೂಡ ನಡಿಬಾರದು. ಅವರನ್ನೇ, ಈ ಘಟನೆಯಲ್ಲಿ ಅಳಿದಂಥವರನ್ನೇ ನಂಬಿದ್ದಂತಹ ಕುಟುಂಬದವರಿದ್ದಾರೆ, ತಂದೆಯನ್ನು ಕಳೆದುಕೊಂಡಂತಹ ಮಕ್ಕಳಿದ್ದಾರೆ, ಗಂಡನನ್ನು ಕಳೆದುಕೊಂಡಂತಹ ಹೆಂಡತಿಯರಿದ್ದಾರೆ, ತಂದೆ ತಾಯಿ ಇದ್ದಾರೆ. ಎಲ್ಲರೂ ಕೂಡ ದುಃಖವನ್ನು ಅನುಭವಿಸುವಂಥದ್ದು ಅತ್ಯಂತ ಖೇದಕರ ವಿಚಾರ. ಇದು ಇಂದಲ್ಲ, ಇನ್ನು 50-100 ವರ್ಷಗಳು ಕಳೆದರೂ ಕೂಡ ಈ ಘಟನೆ ಎಂದೂ ಕೂಡ ಇದನ್ನು ಮರೆಯುವಂಥದ್ದು ಅಥವಾ ಮರೀಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಘಟನೆ. ದುಬೈ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅನ್ನುವಂತಹ ವಿಮಾನದ ಈ ಘನಘೋರವಾದ ವಿಮಾನ ದುರಂತ ಮಂಗಳೂರಿನ ಅಥವಾ ಭಾರತದ ಇತಿಹಾಸದ ಪುಟಗಳನ್ನು ಸೇರಿದರೂ ಕೂಡ ಇಂದಿಗೂ ಕೂಡ
2010 ಮೇ 22ರಂದು ಈ ಘಟನೆ ನಡೀತದೆ. ಬರೋಬ್ಬರಿ 15 ವರ್ಷಗಳೇ ಸಂಧಿ ಹೋಗಿವೆ. ಆದರೆ ಇಂದಿಗೂ ಅದರ ಛಾಯೆ ಇದೇ ರೀತಿ ಇದೆ. ಕೇವಲ ಬಜ್ಪೆಯ ವಿಮಾನ ದುರಂತ ಅಲ್ಲ, ಇಂತಹದ್ದೇ ಘಟನೆ ಬೇರೆ 2 ಘಟನೆಗಳು ಕೂಡ ನಡೆದಿದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳಿಕೊಳ್ತಾ, ಮತ್ತೊಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.